ನಮ್ಮ ಜೊತೆಗೆ ಇದೀಗ MLA ಆಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಅವರು ಇದ್ದಾರೆ. ಅವ್ರನ್ನು ಸಹ ಮಾತಾಡ್ತೀನಿ. ಸರ್, ತಿರಂಗ ಯಾತ್ರೆ ಮಾಡ್ತಾ ಇದ್ದೀರಾ, ಏನು ಹೇಳಕ್ ಬಯಸ್ತೀರಾ? ಈ ತಿರಂಗ ಯಾತ್ರೆಯ ಮೂಲಕ ನಮ್ಮ ದೇಶದ ಐಕ್ಯತೆ, ನಮ್ಮ ದೇಶದ ಸಮಗ್ರತೆ, ಈ ದೇಶದ ಪ್ರತಿಯೊಬ್ಬ ನಾಗರಿಕ, ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ರಾಜಕೀಯ ಪಕ್ಷ ಆಗಿರಲಿ, ನಾವೆಲ್ಲ ಒಟ್ಟಾಗಿದ್ದೇವೆ. ನಮ್ಮ ಸೈನ್ಯ ಜೊತೆಗಿದ್ದೇವೆ. ಪಾಕಿಸ್ತಾನ್ ವಿರುದ್ಧವಾಗಿದ್ದೇವೆ. ಪಾಕಿಸ್ತಾನ್ ನಮ್ಮ ದೇಶದ ಅಮಾಯಕರನ್ನು ಯಾವ ರೀತಿಯ ಭಯೋತ್ಪಾದನೆ ಮೂಲಕ ಕೊಂದವ್ರೆ, ಅದಕ್ಕೆ ತಕ್ಕ ಪಾಠ ಕಲಿಸ್ಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿದ್ದೀವಿ ಅಂತ ನಾವು ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಭಾರತ್ ಮಾತೆಯ ಮಕ್ಕಳಾಗಿ ನಾವೆಲ್ಲ ಇವತ್ತು ತಿರಂಗ ಯಾತ್ರೆ ಮಾಡ್ತಾ ಇದ್ದೀವಿ. ಸೈನಿಕರಿಗೆ ಯಾವ ರೀತಿಯಾಗಿ ವಿಶ್ ಮಾಡ್ಲಿಕ್ಕೆ ಬಯಸ್ತೀರಾ? ಸೈನಿಕರಿಗೆ ಇಷ್ಟ ನಾನು ಹೇಳಕ್ ಬಯಸ್ತಾ ಇದ್ದೀನಿ, ನೀವು ನಮ್ಮ ದೇಶಕ್ಕೋಸ್ಕರ ತಾವು ಯುದ್ಧವನ್ನು ನಡೆಸ್ತಾ ಇದ್ದೀರಿ. ನೀವು ಯಾರು, ನೀವು ನಿಮ್ಮ ಜೊತೆಗೆ ನಾವೆಲ್ಲರೂ ಇದ್ದೇವೆ. ಇಡೀ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕ ನಿಮ್ಮ ಜೊತೆಗಿದ್ದಾನೆ. ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಸೈನಿಕರು ಅವ್ರು ಇದ್ದಾರೆ ಅಂತ ನಾವೆಲ್ಲರೂ ಸೇರಿ ಇಲ್ಲಿಂದ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದೇವೆ. ಮುಸ್ಲಿಂ ಸಮುದಾಯ ಸಹ ಮಸೀದಿಯಲ್ಲಿ ಪ್ರಾರ್ಥನೆಗೆ ಮುಂದಾಗಿರುವಂಥದ್ದು, ಏನು ಹೇಳಕ್ ಬಯಸ್ತೀರಾ? ಮುಸ್ಲಿಂ ಸಮುದಾಯ ಸಹಜವಾಗಿ ಭಾರತ ದೇಶದ ಪ್ರಜೆ, ಭಾರತ ದೇಶದ ರಕ್ಷಣೆಗಾಗಿ ಭಾರತ ದೇಶ ಉಳ್ಕೊಂಡ್ರೆ ನಾವೆಲ್ಲ ಉಳ್ಕೊಳ್ಳೋದು. ನಮ್ಮ ಧರ್ಮದ ನಂಬಿಕೆ, ದೇಶದ ಪ್ರೇಮ ಇದ್ದರೆ ಮಾತ್ರ ನೀವು ಒಳ್ಳೆಯ ಮುಸ್ಲಿಂ ಆಗೋಕ್ಕೆ ಸಾಧ್ಯ. ಈ ದೇಶದ ಮುಸ್ಲಿಮರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥವ್ರು. ಇವತ್ತು ಕೂಡ ದೇಶಕ್ಕೆ ಅಪಾಯ ಆದರೆ ಯಾರಿಂದನೇ ಆಗಿರಲಿ, ನಾವು ನಮ್ಮ ಪ್ರಾಣವನ್ನು ತ್ಯಾಗ ಮಾಡುವುದಕ್ಕೆ ನಮ್ಮ ದೇಶಕ್ಕೋಸ್ಕರ ಸದಾ ಸಿದ್ಧರಾಗಿದ್ದೇವೆ. ನಮ್ಮ ರಾಜ್ಯದ ಸಾವಿರಾರು ಮಸೀದಿಗಳಲ್ಲಿ ಇವತ್ತಿನ ಶುಕ್ರವಾರದ ಪ್ರಾರ್ಥನೆಯಲ್ಲಿ ವಿಶೇಷವಾದಂಥ ಪ್ರಾರ್ಥನೆ ಇವತ್ತು ಮಾಡ್ತಾ ಇದ್ದೀವಿ. ಸಾವಿರಾರು ಮಸೀದಿಗಳಿಂದ ನಮ್ಮ ಸೈನ್ಯ, ಭಾರತ ದೇಶದ ಸೈನ್ಯದ ಪರವಾಗಿ ಪ್ರಾರ್ಥನೆ ಆಗುತ್ತೆ, ನಮ್ಮ ದೇಶದ ಪರವಾಗಿ ಪ್ರಾರ್ಥನೆ ಆಗುತ್ತೆ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಅವರ ಮಾತುಗಳು. ನಾವು ನಮ್ಮ ದೇಶದ ಸೈನಿಕರಿಗೆ ನೈತಿಕ ಬೆಂಬಲವನ್ನು ಕೊಡಲಿಕ್ಕೆ ಎಲ್ಲ ರೀತಿಯಾಗಿ ಸಿದ್ಧತೆ ಇರ್ತೀವಿ, ಸೈನಿಕರು ಗೆದ್ದು ಬರಲಿ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಧನುಷ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.